ಆರ್ಗನೈಸೇಷನ್ಗೆ ಉಳಿಬೇಕಾದ್ರೆ ಜನರ ಸಹಕಾರ ಬೇಕೇ ಬೇಕು. ಫಿಲಿಮ್ ಇಂಡಸ್ಟ್ರಿ ಉಳಿಬೇಕಾದ್ರೂ ಪಬ್ಲಿಕ್ ಬೇಕೇ ಬೇಕು. ಅದೇ ಥರ ಪಬ್ಲಿಕ್ ಸಪೋರ್ಟ್ ಬೇಕು. ನಾನು ಅದೇ ವಿನಂತಿ ಮಾಡಿಸ್ಕೊಳ್ತೀನಿ ಎಲ್ಲ ಏನೋ ಒಂದು ತಪ್ಪು ನಡೆಯಪ್ಪ ನಮ್ಮಿಂದ. ನಾನು ಹೇಳ್ತಾ ಇಲ್ಲ 100% ಕೊಡೋಕ್ಕೆ ನಾವು ರೆಡಿ ಇದ್ದೀವಿ ಯಾವುದೇ ಮಟ್ಟಿಗೆ. ಎಲ್ಲರೂ ಬನ್ನಿ ಸಹಕರಿಸಿ. ಎಲ್ಲ ಮೀಡಿಯಾನವ್ರಿಗೆ ತುಂಬ ಥ್ಯಾಂಕ್ಸು, ಎಲ್ಲ ಬ್ಲಾಗರ್ಸ್ಗೆ ತುಂಬ ಥ್ಯಾಂಕ್ಸು. ಇವೆಲ್ಲ ಬಂದರೆ ನನ್ನಿಂದ ಏನಾದರೂ ಒಂದು ತಪ್ಪು ಮಾತು ಬಂದಿದ್ದೀರ ಕಳೆಗೆ ನಾನು ಈಟ್ ಆಫ್ ಮೂಮೆಂಟ್ ಅದೇ ದಯವಿಟ್ಟು ಕ್ಷಮಿಸಿ ಅಂತ ನಾನು ಎಲ್ಲ ಮೀಡಿಯಾ ದೊಡ್ಡ ಪಾರ್ಟಿ ಹಾಲು ಇದೆ ನಮ್ಮ ಹತ್ರ. ಒಂದು 700-800 ಫೆಸಿಲಿಟಿ ಆಗೋಷ್ಟು ನಾವು ಅದಕ್ಕೆ ವ್ಯಾಲ್ಯೂ ಪಾರ್ಕಿಂಗ್ ಇರಲೇಬೇಕಾಗುತ್ತೆ. ನಾವು ಯಾರಿಗೂ ಹೇಳೋಕ್ಕಾಗಲ್ಲ ಅದು ಇಲ್ಲಿ ನಿಲ್ಸ್ಕೊಂಡು ಬೇರೆ ಕಡೆ ಇದು ಮಾಡಿ ಅಂತ. ಅದಕ್ಕೆಲ್ಲ ವ್ಯವಸ್ಥೆ ಆಗಿಬಿಟ್ಟೆ ಇಲ್ಲಿ ನಾವು ಹೋಟೆಲ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನಮ್ಗೆ ಅದೆಲ್ಲ ನೋಡಿಬಿಟ್ಟೆ ಎಲ್ಲ ಪ್ರೋಸು ಕಾನ್ಸ್ ಎಲ್ಲ ನೋಡಿಕೊಂಡು ಇದಕ್ಕೆಲ್ಲ ನಮಗೆ ಮುಂದೆ ಏನಾದರೂ ಇದಕ್ಕೆ ಒಂದು ದಾರಿ ಇದೆಯಾ ಅಂತ ಅದೆಲ್ಲ ನೋಡಿಬಿಟ್ಟೆ ನಾವು ಇಲ್ಲಿ ಕಾಲಿಟ್ಟಿದ್ದೇವೆ ಅಂತ. ಸುಮ್ಮನೆ ಕಾಲಿಟ್ಟಿಲ್ಲ. ಏನಾದರೂ ಮತ್ತೆ ಬೇರೆ ಥರ ವ್ಯವಸ್ಥೆ ಇದೆ ವ್ಯಾಲೆ ಪಾರ್ಕಿಂಗ್ ಇಟ್ಕೊಂಡಿದ್ದೀವಿ. ವ್ಯಾಲೆ ಪಾರ್ಕಿಂಗ್ ಇಟ್ಟಿದ್ದೀವಿ. ಪ್ಲಸ್ ನಮ್ಮ ಪೆಟ್ರೋಲ್ ಹಿಂದೆಯೇ ಒಂದು ಖಾಲಿ ಜಾಗ ಇದೆ. ನಾವು ಅಲ್ಲಿ ಒಂದು 20 ಕಾರ್ ನಿಲ್ಲಿಸ್ಕೊಂಡು ವ್ಯಾಲೆ ಪಾರ್ಕಿಂಗ್ ಮಾಡಿದ್ದೀವಿ. ಪಾರ್ಕಿಂಗ್ ಏನು ಸಮಸ್ಯೆ ಆಗಲ್ಲ. ಆದರೆ ಒಂದೇ ಒಂದು ಹಳೆಯ ಚಾಲುಕ್ಯ ಸಾಮ್ರಾಜ್ಯ ಹೊಸ ಚಾಲುಕ್ಯ ಸಾಮ್ರಾಜ್ಯ ಏನು ಡಿಫ್ರೆನ್ಸ್ ಅಂದರೆ ನಾವು ಮುಂಚೆ ಕಾರ್ ಪಾರ್ಕಿಂಗಲ್ಲಿ ಸರ್ವಿಸ್ ಕೊಡ್ತಾಯಿದ್ದೆ. ಇಲ್ಲಿ ಅದು ಕೊಡೋಕ್ಕಾಗಲ್ಲ. ಯಾಕಂದರೆ ನಮ್ಮ ಮೇನ್ ರೋಡಲ್ಲಿ ಕಾರ್ ನಿಲ್ಲಿಸಿ ಅದು ಧೂಳೆಲ್ಲ ಬರುತ್ತೆ. ಅದು ಚೆನ್ನಾಗಿ ಕಾಣಿಸಲ್ಲ, ಆರೋಗ್ಯಕ್ಕೆ ಚೆನ್ನಾಗಿರಲ್ಲ. ಎಕ್ಸೆಪ್ಷನಲ್ ಕೇಸ್ ಯಾರಾದರೂ ತುಂಬ VVIPs ಬಂದರು ಅವ್ರಿಗೆ ಒಳಗಡೆ ಬರೋಕ್ಕಾಗಲ್ಲ. ಯಾಕಂದರೆ ಪಬ್ಲಿಕ್ನವರು ಅವ್ರು ಒಳಗಡೆ ಬಂದರೆ ಅವ್ರಿಗೆ ತಿನ್ನಕ್ಕೆ ಬಿಡೋಲ್ಲ. ಫಿಲಮ್ ಸ್ಟಾರ್ಸ್ ಇದೆ, ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್ ಇದಕ್ಕೆ ನಾವು ಎಕ್ಸೆಪ್ಷನಲ್ ಕೇಸ್ನಲ್ಲಿ ಮಾಡ್ಬೋದು. ನಾವೆಲ್ಲರಿಗೂ ಮಾಡೋಕ್ಕೆ